ಎಲ್ಲರಿಗೂ ಸ್ವಾಗತ. 7th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ಯೂನಿಟ್ 2 ಇಲ್ಲಿ ಲರ್ನಿಂಗ್ ಔಟ್ಕಮ್ ಅನ್ನು ನೋಡಿದಾಗ ರೀಡ್ ಅಲೌಡ್ ಸ್ಟೋರೀಸ್, ರಿಸೈಟ್ ಪೊಯಮ್ಸ್ ವಿತ್ ಅಪ್ರಾಪ್ರಿಯೇಟ್ ಫಾಸ್, ಇಂಟೋನೇಷನ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ಇಲ್ಲಿ 2.1 ಮೊದಲನೇ ಆಕ್ಟಿವಿಟಿ ನೋಡಿದಾಗ ಹಿಯರ್ ಲಿಸನ್ ಟು ಯುವರ್ ಟೀಚರ್ ಆ್ಯಂಡ್ ರಿಪೀಟ್ ದ ವರ್ಡ್ಸ್ ಲೌಡ್ಲಿ. ಇಲ್ಲಿ ಟೀಚರ್ ಓದಿದಾಗ ವರ್ಡ್ಸನ್ನು ಮಕ್ಕಳು ರಿಪೀಟ್ ಮಾಡಬೇಕಾಗತ್ತೆ. ನಂತರ 2.1 ಬಂದು ಒಂದು ಗೇಮನ್ನು ಟೀಚರ್ ಕಂಡಕ್ಟ್ ಮಾಡಬೇಕಾಗತ್ತೆ. 2.1 ಸಿಗೆ ಬಂದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ಮಿಸ್ಸಿಂಗ್ ಲೆಟರ್ಸ್ ಆ್ಯಂಡ್ ರೀಡ್ ದ ವರ್ಡ್ಸ್ ಅಲೌಡ್ ಅಂತ ಇದೆ. ಇಲ್ಲಿ ಫಿಲ್ ಇನ್ ದ ಮಿಸ್ಸಿಂಗ್ ವರ್ಡ್ಸ್ ಸಿ ಇಲ್ಲಿ ಫೀಲ್ಡ್, ಡಿಸೈಡೆಡ್, ಲಾಫಿಂಗ್, ಫಾರ್ಮರ್ಸ್, ಕಿಲ್ಡ್, ವಿಲೇಜ್. ಇನ್ನು ನೆಕ್ಸ್ಟ್ ಆಕ್ಟಿವಿಟಿಗೆ ಬಂದಾಗ ರೀಅರೇಂಜ್ ದ ವರ್ಡ್ಸ್ ಇಂಟು ಮೀನಿಂಗ್ಫುಲ್ ಫ್ರೇಸಸ್ ಆ್ಯಂಡ್ ರೀಡ್ ದೆಮ್ ಅಲೌಡ್. ಮೊದಲನೇ ಸೆಂಟೆನ್ಸ್ ನೋಡಿದಾಗ ಒನ್ಸ್ ಇನ್ ಎ ವಿಲೇಜ್ ದೇರ್ ಲಿವ್ಡ್ ಎ ಬಾಯ್ ಆನ್ ದ ಹಿಲ್ ಸೈಡ್. ಹಿ ವಾಂಟೆಡ್ ಟು ಹ್ಯಾವ್ ಸಮ್ ಫನ್. ಹಿ ಕ್ರೈಡ್ wolf, wolf. The farmers working in the field. The next day playing the same trick. The real wolf come. The boy realized his mistake. The next ಒಂದು ಸ್ಟೋರಿ ಕೊಟ್ಟಿದೆ. ಸ್ಟೋರಿಯನ್ನು ನಾವು ಓದಬೇಕಾಗತ್ತೆ. ರಿಸೈಟಿಂಗ್ ಮೀನ್ಸ್ ಈ ಒಂದು ಆಕ್ಟಿವಿಟಿ ರೀಡಿಂಗ್ಗೆ ಸಂಬಂಧಿಸಿರೋದ್ರಿಂದ ಒಂದು ರೀಡಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆಕ್ಟಿವಿಟಿ 2.2 ಸಿಗೆ ಬಂದಾಗ ಇಲ್ಲಿ ಎರಡು ಫ್ರೇಸಸ್ಸನ್ನು ಕೊಟ್ಟಿದೆ. ಅವುಗಳನ್ನು ನಾವು ಸೇರಿಸಿ ಮೀನಿಂಗ್ಫುಲ್ ಸೆಂಟೆನ್ಸನ್ನು ಮಾಡಬೇಕಾಗುತ್ತೆ, ಮ್ಯಾಚ್ ಮಾಡಬೇಕಾಗುತ್ತೆ. ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಸೆಂಟೆನ್ಸನ್ನು ಕೊಟ್ಟಿರುತ್ತೆ. ಮೊದಲನೇದು ನೋಡಿದಾಗ ದೇರ್ ವಾಸ್ ಎ ಸ್ಲೇವ್, ಅದಕ್ಕೆ ಸೂಟೇಬಲ್ ಸೆಂಟೆನ್ಸ್ ಇನ್ ಎ ವಿಲೇಜ್. ನೆಕ್ಸ್ಟ್ ಹಿ ರ್ಯಾನ್ ಅವೇ ಇನ್ ಟು ದ ಫಾರೆಸ್ಟ್. ದ ಸ್ಲೇವ್ ಟುಕ್ ಕರೇಜ್ ಆ್ಯಂಡ್ ಪುಲ್ಡ್ ದಿ ಥ್ರೋನ್ ಔಟ್ ಫ್ರಮ್ ದ ಲಯನ್ಸ್ ಪಾ. Next, the lion was free of the throne. The slave was thrown into lion's cage by his master. Next, the lion did not hurt him. Finally, the slave freed all the animals from the cage. ಈ ರೀತಿಯಾಗಿ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಸೆಂಟೆನ್ಸನ್ನು ಜಾಯಿನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಆಕ್ಟಿವಿಟಿ ರೀಡಿಂಗ್ ಆಕ್ಟಿವಿಟಿ ಇರುತ್ತೆ. ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ರಿಸೈಟ್ ಮಾಡೋದು ಓದಬೇಕಾಗುತ್ತೆ. ನೆಕ್ಸ್ಟ್ ಕೌಂಟ್ ವೈಸ್ಲಿ ಅಂತಕ್ಕಂತಹ ಒಂದು ಸ್ಟೋರಿ ಇದೆ. ಆ ಸ್ಟೋರಿಯನ್ನು ಕೂಡ ರೀಡಿಂಗ್ ಆಗಿರೋದ್ರಿಂದ ಜೋರಾಗಿ ಓದಿ ರೀಡಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 2.5ಗೆ ಬಂದಾಗ ಇಲ್ಲಿ ಸ್ಟೋರಿ ಇದೆ. ಸ್ಟೋರಿಯನ್ನು ಸಹ ರೀಡಿಂಗ್. ದೇರ್ ವಾಸ್ ಎ ಗರ್ಲ್, ಶಿ ಹ್ಯಾಡ್ ಎ ಕ್ಯಾಟ್, ಶಿ ಲವ್ಡ್ ದ ಕ್ಯಾಟ್. ಒನ್ ಡೇ ಶಿ ವಾಸ್ ವಾಕಿಂಗ್ ಇನ್ ದ ಗಾರ್ಡನ್. The cat saw a snake which was going near the girl. The cat ran near the girl and pulled the girl to the other side and saved her life. Next activity 2.6a ಗೆ ಬಂದಾಗ match the pictures with the words given in the ಕಾಲಮ್. ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿರ್ತಕ್ಕಂತಹ ವರ್ಡ್ಸನ್ನು ಅಲ್ಲಿ ಕೊಟ್ಟಿರ್ತಕ್ಕಂತಹ ಪಿಕ್ಚರ್ಸ್ಗೆ ನಾವು ಸೂಟ್ ಮಾಡಬೇಕಾಗುತ್ತೆ. ಫಸ್ಟ್ ಮ್ಯೂಸಿಷಿಯನ್, ವಿಂಗ್ಸ್, ಕಾಬ್ಲರ್, ಮೆಡೋ, ಟೀಪಾಟ್, ದೆನ್ ಕ್ಲೌಡ್. ಇದಾದ ನಂತರ ಒಂದು ಪೊಯಮ್ ಇದೆ. ಪೊಯಮನ್ನು ಟೀಚರ್ ಓದ್ತಾರೆ ಆ್ಯಂಡ್ ಸ್ಟೂಡೆಂಟ್ಸ್ ಹ್ಯಾವ್ ಟು ರಿಪೀಟ್ ಮೀನ್ಸ್ ರೀಡಿಂಗ್ ಪ್ರಾಕ್ಟೀಸ್ಗಾಗಿ ರಿಪೀಟ್ ಮಾಡಬೇಕಾಗುತ್ತೆ. ಇಟ್ ಈಸ್ ಎ ರೈಮ್. ದೆನ್ 2.6 ಸಿಯಿಂದ ಎಲ್ಲವೂ ಸಹ ಒಂದು ರೈಮ್ಸನ್ನು ಕೊಟ್ಟಿದ್ದೆ. ರೈಮ್ಸ್ ಎಲ್ಲವೂ ಟೀಚರ್ಸ್ ಹೇಳ್ಕೊಡ್ತಾರೆ, ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. 2.7ಗೆ ಬಂದಾಗ ಕಂಪ್ಲೀಟ್ ದ ರೈಮ್ ಆ್ಯಂಡ್ ರಿಸೈಟ್ ಇಟ್ ಅಂತ ಕೊಟ್ಟಿದೆ. ಇಯರ್ 1, 2 ಬಕಲ್ ಮೈ ಶೂ, 3, 4 ಶಟ್ ದ ಡೋರ್, 5, 6 ಪಿಕ್ ಅಪ್ ದ ಸ್ಟಿಕ್ಸ್, 7, 8 ಲೇ ದೆಮ್ ಸ್ಟ್ರೈಟ್, 9, 10 ಎ ಬಿಗ್ ಫ್ಯಾಟ್ ಹೆನ್. ಇದು ನಂತರ 2.8ಅಲ್ಲಿ ಬರ್ತಕ್ಕಂಥದ್ದು ರೀಡಿಂಗ್ ಪಿಕ್ಚರ್ಸ್. ಇಲ್ಲಿ ಪಿಕ್ಚರ್ಸನ್ನು ನೋಡಿ ಓದ್ತಕ್ಕಂಥದ್ದು. ದೆರ್ ಈಸ್ ಎ ಕ್ಯಾಟರ್ಪಿಲ್ಲರ್ ದಟ್ ಲವ್ ಟು ಲೇ ಆನ್ ಲೀಫ್. Days passed and one day she turned into a butterfly. I love the butterfly and she is colorful. I feel like touching her
soft wings, but she flew near the pond or flower. ನೆಕ್ಸ್ಟ್ ಇಲ್ಲಿ ಕ್ಯೂ ಆರ್ ಕೋಡ್ ಕೊಟ್ಟಿದ್ದೆ. ಸ್ಟೋರಿಯನ್ನು ಕಂಪ್ಲೀಟ್ ಮಾಡೋದಕ್ಕೆ ಆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಸ್ಟೋರಿ ಕಂಪ್ಲೀಟ್ ಮಾಡಬೇಕು. ದೆನ್ ಏಕಲವ್ಯ ಒಂದು ಲೆಸನ್ ಸ್ಟೋರಿ ಇಲ್ಲಿದೆ, ಆ ಸ್ಟೋರಿಯನ್ನು ಓದಿ ಏಕಲವ್ಯ ಲೆಸನನ್ನು ನಾವು ರೀಡಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ಯೂನಿಟ್ 2 7th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ನ ಒಂದು ಕೀ ಆನ್ಸರ್ಸ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋ ಯೂನಿಟ್ 3 ಬರುತ್ತೆ. ಸೊ don't miss it. Please subscribe to my channel and keep watching all the videos. Thank you.